ಸೊ ನಾನು ಇತ್ತೀಚೆಗೆ ಕುಂಭಮೇಳಕ್ಕೆ ಹೋಗಿದ್ದಾಗ ಬಹಳಷ್ಟು ಜನ ಅಘೋರಿಗಳನ್ನ ನಾನು ನೋಡ್ತಾ ಇದ್ದೆ. ಅಘೋರಿಗಳ ಬಗ್ಗೆ ನಾನು ಹಿಂಗೆ ಕುಂಭಮೇಳದಲ್ಲಿ ಕಾಶಿಯಲ್ಲಿ ನೋಡಿದ್ದು ಬಿಟ್ಟರೆ ಅವರು ಧ್ಯಾನಸ್ಥರಾಗಿದ್ದಾಗ ಯಾವತ್ತೂ ಹೋಗಿಲ್ಲ, ಹಂಗೆ ಹೋಗೋದಕ್ಕೆ ಬಿಡೋದು ಇಲ್ಲ ಅವರು ಅಂತ ಹೇಳ್ತಾರೆ. ಸೊ ಅಘೋರಿಗಳಲ್ಲಿ ಒಂದು ಅಲೌಕಿಕ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ, ಸಾಧನೆಯಿಂದ ಆ ಶಕ್ತಿ ಬಂದಿರೋದು. ಹಂಗಿದ್ದೊಂದು ಶಕ್ತಿನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಅಂದರೆ ಎದುರುಗಡೆ ಕೂತಿರೋ ವ್ಯಕ್ತಿ ಏನನ್ನು ಯೋಚನೆ ಮಾಡ್ತಿದ್ದಾನೆ ಅದನ್ನು ಕೂಡ ಅಘೋರಿಗಳು ಹೇಳ್ತಾರೆ, ಅಥವಾ ಆ ವ್ಯಕ್ತಿಯ ಮೈಂಡಿನ ಮೇಲೆ ಕಂಟ್ರೋಲ್ ತಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇಸ್ ಇಟ್ ಪಾಸಿಬಲ್ ಸಾಧನೆ ಅಥವಾ ಸಾಧನದಿಂದ? ಇಟ್ ಇಸ್ ಪ್ರಾಬಬ್ಲಿ ಮ್ಯಾನಿಪ್ಯುಲೇಷನ್ ಇನ್ ಮೈ ಒಪಿನಿಯನ್. ಲೈಕ್ ಈಗ ಒಬ್ಬ ಮನುಷ್ಯನ ಮೈಂಡಿನ ಮೇಲೆ ಕಂಟ್ರೋಲ್ ತೊಗೊಂಡು ಅಂತಂದರೆ ಇಟ್ ಇಸ್ ಮ್ಯಾನಿಪ್ಯುಲೇಟಿಂಗ್ ಸಮ್ಮನ್. ಓಕೆ, ಬಟ್ ಅಘೋರಿಗಳು ಸಾಧನೆ ಅಂತ ಹೇಳಿದ್ರಲ್ಲ ನೀವು, ನಿಮ್ಮ ಮೈಂಡನ್ನ ನೀವು ಯಾವ ಲೆವೆಲಿಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಗೆ ಆ ಲೆವೆಲಲ್ಲಿ ಯು ಕ್ಯಾನ್ ಅಚೀವ್ ಅ ಲಾಟ್ ಆಫ್ ಥಿಂಗ್ಸ್. ದೆರ್ ಇಸ್ ಈಗ ಇಂಗಳ ಪಿಂಗಳ ನಾಡಿ ನೀವು ಕೇಳಿರ್ಬೋದು. ದೆರ್ ಇಸ್ ಆಲ್ಸೋ ನೀವು ಬ್ರೀತ್ ಮಾಡಿ ವಾಪಸ್ ಬಿಟ್ಟಾಗ ಸುಷುಮ್ನ ನಾಡಿ ಅಂತ. So when you activate that, your Agna chakra is activated. So that is when you actually experience that actual meditation thing what you do. So ಅದಕ್ಕೋಸ್ಕರನೇ ಬಾಕ್ಸ್ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಬಾಕ್ಸ್ ಬ್ರೀತಿಂಗ್ ಇಸ್ ಲೈಕ್ ಯು ಇನ್ಹೇಲ್ ಫಾರ್ 5 seconds, ಹೋಲ್ಡ್ ಫಾರ್ 5 seconds, ಎಕ್ಸೇಲ್ 5 seconds, ಹೋಲ್ಡ್ 5 seconds. So when you practice that, you are actually slowing down your breathing and also giving more time for that ಸುಷುಮ್ನ ನಾಡಿ to activate. Okay. ಸೊ ಅದರಿಂದ ಸೊ ಇನ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಾನು ಕೇಳಿರೋದು, ನಾನು ಅರ್ಥ ಮಾಡ್ಕೊಂಡಿರೋದು, ನಾವು ಓದಿರೋದು, ಈ ಅಘೋರಿಗಳು ದೇ ಆರ್ ಆಕ್ಟಿವೇಟಿಂಗ್ ದೇರ್ ಸುಷುಮ್ನ ನಾಡಿ ಟು ಅನ್ ಎಕ್ಸ್ಟೆಂಟ್ ದಟ್ ದೇ ಕ್ಯಾನ್ ಆ್ಯಕ್ಚುಲಿ ಆಕ್ಸೆಸ್ ಸಮ್ ಪಾರ್ಟ್ಸ್ ಅಂತ. ದಟ್ಸ್ ವಾಟ್ ಐ ಹ್ಯಾವ್ ಹರ್ಡ್. ಈಗ ನಮ್ಮ ಜೀವನದಲ್ಲಿ ಆರೋಗ್ಯ, ಮನಸ್ಸು ಇವೆಲ್ಲದಕ್ಕೂ ಕಾರಕ ಚಕ್ರಗಳು ಅಂತ ಹೇಳ್ತಾರೆ. ಆ ಚಕ್ರಗಳಲ್ಲಿ ಎನರ್ಜಿ ಡೌನ್ ಆಯಿತು ಅಥವಾ ಅಲ್ಲಿ ವೀಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಜೀವನದ ಮೇಲೆ, ಅಂದರೆ ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ. ಹೌ ಟು ರೀಎನರ್ಜೈಸ್ ಚಕ್ರಗಳನ್ನು ಎನರ್ಜೈಸ್ ಮಾಡೋದು ಹೇಗೆ ನಿಮ್ಮ ಪ್ರಕಾರ? ಓಕೆ, ಚಕ್ರಗಳನ್ನ ಎನರ್ಜೈಸ್ ಮಾಡಬೇಕಾದ್ರೆ ನೀವು ಲೈಕ್ ಐ ಸೆಡ್ ಬಾಕ್ಸ್ ಬ್ರೀತಿಂಗ್ ಇಸ್ ದ ಬೆಸ್ಟ್ ವೇ ಆ್ಯಂಡ್ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಪರ್ಟಿಕ್ಯುಲರ್ ಫಾರ್ ಎವ್ರಿ ಚಕ್ರ ಆ್ಯಂಡ್ ಯು ಹ್ಯಾವ್ ಟು ಫೋಕಸ್ ಆನ್ ದಟ್ ಚಕ್ರ ಆ್ಯಂಡ್ ಬ್ರಿಂಗ್ ಯುವರ್ ಅವೇರ್ನೆಸ್ ಟು ಅಪ್ ಟು ದಿಸ್ ಪಾರ್ಟ್. And when you bring it here, that is when you actually do well. Letting go ಬರಬೇಕು. ಸೊ ಕಂಟಿನ್ಯೂಸ್ ಪ್ರಾಕ್ಟೀಸ್. ಇಟ್ ಇಸ್ ಕಂಟಿನ್ಯೂಸ್ ಪ್ರಾಕ್ಟೀಸ್. ಒಂದಿನ ಮಾಡಿ 2 ದಿನ ಮಾಡಿ ಬರೋದಿಲ್ಲ. ಓಕೆ, ಇವತ್ತು ಚಕ್ರ ಡೌನ್ ಆಗಿದೆ, ಇವತ್ತು ಮಾಡ್ತೀನಿ, ಇವತ್ತು ಐ ಗೆಟ್ ಮೈ ಎನರ್ಜೀಸ್. ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ದ ಚಕ್ರಾಸ್ ಆರ್ ಯುವರ್ ಗೇರ್ ಸಿಸ್ಟಮ್ ಆಫ್ ಯುವರ್ ಬಾಡಿ. ಸೊ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಬ್ರೀದಿಂಗ್ ಎಕ್ಸಸೈಸ್ ಮೂಲಕನೇ ಚಕ್ರನ ರೀಆಕ್ಟಿವ್ ಮಾಡಬೇಕು ಅಥವಾ ಆಕ್ಟಿವ್ ಮಾಡಬೇಕು. ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತದು? ನೀವು ಹೇಳಿದ್ರಿ ಒಂದಿನ ಮಾಡೋದಲ್ಲ ಅಂತ, ಬಟ್ ಸ್ಟಿಲ್ ನಾನು ಇವತ್ತಿನಿಂದ ಶುರು ಮಾಡ್ತೀನಿ ಅಂತ ಹೇಳಿದ್ರೆ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕು? ಇಟ್ ಇಸ್ ಕಂಟಿನ್ಯೂಡ್ ಪ್ರೋಸೆಸ್. ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್ ಅಗೇನ್. ಸೊ ಇವಾಗ ನೀವು ಟೈಮಿಗೆ ಕೇಳಿದ್ರಲ್ಲ, ಸೊ ಇವಾಗ ಎಲ್ಲರೂ ಹೇಳ್ತಾರೆ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ಬಿಟ್ಟು ಪೂಜೆ ಮಾಡಬೇಕು, ಕರೆಕ್ಟಾ? ಸೊ ಆ ಟೈಮ್ನಲ್ಲೇ ಎದ್ದು ಪೂಜೆ ಮಾಡಬೇಕು, ಅದೇ ಶ್ರೇಷ್ಠ ಟೈಮು ಅಂತ ಯಾಕೆ ಹೇಳ್ತಾರೆ? ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಅಷ್ಟೇ. ಸೊ ನಿಮಗೆ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಮಧ್ಯಾಹ್ನನೂ ಮಾಡಿ, ಓಕೆ, ರಾತ್ರಿನೂ ಮಾಡಿ. ಇವಾಗ ಯಾಕೆಂದರೆ ನೀವು ಪೂಜೆ ಮಾಡ್ತಾ ಇರ್ತೀರಾ, ಏನೋ ಮಂತ್ರ ಹೇಳ್ತಾ ಇರ್ತೀರಾ, ಅಲ್ಲಿ ಯಾರೋ ಡೋರ್ ಬೆಲ್ ರಿಂಗ್, ಬಾಗಿಲು ತೆಗಿ, ಯಾರು ಬಂದರು ನೋಡೋ ಅಂತ ಹೇಳ್ತೀರಾ ಯಾರಿಗೋ, ಮತ್ತೆ ಓಕೆ ಕಂಟಿನ್ಯೂ ಮಾಡ್ತೀರಾ ಮಂತ್ರ. ಸೊ ಯುವರ್ ಫೋಕಸ್ ಇಸ್ ಶಿಫ್ಟೆಡ್. ಓಕೆ, ರೈಟ್. ಸೊ ಅದನ್ನು ಮಾಡದೆ ಒಂದೇ ಒಂದು ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಕಂಪ್ಲೀಟ್ ಫೋಕಸ್ ಯಾವಾಗ ಅದ್ರ ಮೇಲೆ ಇರೋಕ್ಕೆ ಸಾಧ್ಯನೋ ಆವಾಗ ಮಾಡ್ತಾ ಹೋಯ್ತು ಅಂತಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಡೆಫಿನೆಟ್ಲಿ ಫೀಲ್ ಬೆಟರ್. ಯು ವಿಲ್ ನೋ ಇಟ್ ಫಾರ್ ಯುವರ್ ಸೆಲ್ಫ್. ಓಕೆ, ಜ್ಯೋತಿಷ್ಯ ನಂಬುವವರಿಗೆ ನೀವು ಕೊಡುವ ಒಂದು ಸಾಲಿನ ಉಪದೇಶ ಏನು? ಓಕೆ, ಯುವರ್ ಡೆಸ್ಟಿನಿ ಕ್ಯಾನ್ ಬಿ ಡಿಕೋಡೆಡ್ ಬಟ್ ಕಾಂಟ್ ಬಿ ಚೇಂಜ್ಡ್. Can't be changed. Destiny can be decoded. Decoded. Okay. Can't be changed. Can't be changed. Okay. ಜ್ಯೋತಿಷ್ಯ ನಂಬದೇ ಇರೋರಿಗೆ ಏನು ಹೇಳ್ತೀರಿ? ನಂಬದೇ ಇರೋರಿಗೆ ಲಿವ್ ಯುವರ್ ಲೈಫ್ ಆ್ಯಸ್ ಯು ಆರ್. ನಮ್ದೇ ಇದ್ರೆ ಇಟ್ ಇಸ್ ಓಕೆ, ನೋ ಪ್ರಾಬ್ಲಮ್. ನಂಬ್ತಾ ಇಲ್ವಾ, ಏನೂ ಆಗಲ್ಲ. ದೇ ಆರ್ ಆ್ಯಕ್ಚುಲಿ ಕರ್ಮ ಪ್ರಧಾನ ಅಂತ ಹೇಳ್ತಾರಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಿಕ್ಕಿದ ದೇವ್ರು ನೋಡ್ಕೊಳ್ತಾನೆ ಅಂತ. ಸೊ ದೇ ಹ್ಯಾವ್ ಆ್ಯಕ್ಚುಲಿ ಲೆಟ್ಟಿಂಗ್ ಗೋ ಹೇಳಿದ್ನಲ್ಲ, ದೇ ಹ್ಯಾವ್ ಆಲ್ರೆಡಿ ಡನ್ ದಟ್. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನೀನು ಮಿಕ್ಕಿದ ದೇವ್ರಿಗೆ ಬಿಟ್ಟಿದ್ದು ಅನ್ನೋದು. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ ಅವರೇ. ಅಂದರೆ ಜ್ಯೋತಿಷ್ಯದ ಬಗ್ಗೆ ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇರುತ್ತೆ. ಅದನ್ನು ನಂಬೇಕಾ ಬೇಡವಾ, ಹೆಂಗೆ ಕೆಲಸ ಮಾಡುತ್ತೆ, ಹೆಂಗೆ ಕೆಲಸ ಮಾಡಲ್ಲ, ಹಿಂಗೆ ಹಲವು ಗೊಂದಲಗಳಿರುತ್ತವೆ. ಆದರೆ ಒಂದಂತೂ ನಿಮ್ಮ ಜೊತೆ ಮಾತನಾಡಿದಾಗ ಅರ್ಥ ಆಗಿದ್ದು, ಮನುಷ್ಯನ ಮನಸ್ಸಿನ ಶಕ್ತಿಗಿಂತ ಯಾವುದೂ ದೊಡ್ಡದಿಲ್ಲ ಅನ್ನೋದಂತೂ ಅರ್ಥ ಆಯಿತು. ಅದರ ಜೊತೆಗೆ ಗ್ರಹಗತಿಗಳು ಕೂಡ ಜೊತೆಗಿದ್ರೆ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂತ. ಖಂಡಿತ. ಆ್ಯಕ್ಚುಲಿ ನೀವು ಜಾತಕದ ಪ್ರಕಾರ ಹೇಳಬೇಕು ಅಂತಂದ್ರೂ ಯಾರ ಜಾತಕದಲ್ಲಿ ಚಂದ್ರನ ಪೊಸಿಷನ್ ಚೆನ್ನಾಗಿದೆಯೋ
ದೇರ್ಸ್ ಇಸ್ ದ ಬೆಸ್ಟ್. ನೀವು ಕೇಳಿದ್ರಲ್ಲ ಬೆಸ್ಟ್ ಜಾತಕ ಯಾರ್ದು ಅಂತ, ಮೂನ್ ಎಲ್ಲಿ ಸ್ಟ್ರಾಂಗ್ ಆಗಿದೆಯೋ ಅವ್ರದ್ದು ಬೆಸ್ಟ್ ಜಾತಕ ನನ್ನ ಪ್ರಕಾರ. ಯಾಕಂದರೆ ಅವ್ರ ಮನಸ್ಸು ಲೈಕ್ ಮೈಂಡ್ ಇಸ್ ವೆರಿ ಸ್ಟ್ರಾಂಗ್, ಅವರ ವಿಲ್ ಪವರ್ ಸ್ಟ್ರಾಂಗ್ ಇರುತ್ತೆ. ಸೊ ದೇ ಆರ್ ಅನ್ಶೇಕಬಲ್. ವಂಡರ್ಫುಲ್.